ಇವತ್ತಿನ ಪತ್ರಿಕಾಗೋಷ್ಠಿ ರಾಜಕೀಯದ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಪತ್ರಿಕಾಗೋಷ್ಠಿ ಅಲ್ಲ. ಇದೊಂದು ಮಾನವೀಯತೆ ಒಂದು ದೃಷ್ಟಿಯಿಂದ ನಿನ್ನೆ ದಿನ ಆಗಿರ್ತಕ್ಕಂಥ ದುರ್ಘಟನೆ ಹಾಗೂ ಇಡೀ ರಾಜ್ಯದಲ್ಲಿ ಬಹುಶಃ ಇದು ಎರಡನೆಯ ಅತಿ ದೊಡ್ಡ ಪ್ರಕರಣ ಅಂತಕ್ಕಂಥದ್ದು ಒಂದು ಹೆಸರಾಂತ ಪತ್ರಿಕೆಯಲ್ಲಿ ನಾನು ಬೆಳಗ್ಗೆ ಪತ್ರಿಕೆ ಓದಬೇಕಾದ್ರೆ ನೋಡ್ತಾ ಇದ್ದೆ. ಮೊನ್ನೆ ದಿನ ಅಹಮದಾಬಾದ್ನಲ್ಲಿ ನಡೆದಂಥ IPLನ ಪಂದ್ಯಾವಳಿ ಫೈನಲ್ನಲ್ಲಿ RCB ಮತ್ತು ಪಂಜಾಬ್ ನಡುವೆ ನಡೆದಂಥ ಪಂದ್ಯಾವಳಿಯಲ್ಲಿ RCB ಗೆಲುವನ್ನು ಏನು ಸಾಧಿಸಿತು, ಬಹುಶಃ ಇಡೀ ದೇಶದಲ್ಲಿ RCBಗೆ ಇರ್ತಕ್ಕಂಥ ಅಭಿಮಾನಿಗಳ ಒಂದು ಸಂಖ್ಯೆ ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಬಹುಶಃ ಸಾಕಷ್ಟು ವಿಡಿಯೋಗಳು ನಾವು ಅವತ್ತಿನ ರಾತ್ರಿ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಜನತೆ ಒಂದು ಜಯವನ್ನು ಸಂಭ್ರಮಿಸಿತ್ತು ಪಟಾಕಿ ಹೊಡೆಯುವ ಮೂಲಕ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಒಂದು ಕಡೆ RCBಯ ಗೆಲುವಿನ ಸಂಭ್ರಮಾಚರಣೆ ಒಂದು ಭಾಗ ಆದರೆ, ವಿಜಯೋತ್ಸವ ಒಂದು ಭಾಗ ಆದರೆ, ಅತ್ಯಂತ ತರಾತುರಿಯಲ್ಲಿ ಯಾತಕ್ಕೋಸ್ಕರ ಈ ಒಂದು ಅರ್ಜೆನ್ಸಿಯನ್ನು ಈ ಸರ್ಕಾರ ತೋರಿಸ್ತು, ನಿನ್ನೆಯ ದಿನವೇ ಇವೆಲ್ಲವನ್ನ ಕೈಗೆತ್ಕೊಂಡು ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡ್ದಿರ ಯಾವುದೇ ಒಂದು ಸಮನ್ವಯತೆಯ ಒಂದು ಸಮಿತಿಯನ್ನು ಒಂದು ರಚನೆ ಮಾಡಿ ಸರ್ಕಾರ ಹಲವಾರು ವಿವಿಧ ಇಲಾಖೆಗಳ ಜೊತೆಯಲ್ಲಿ ಕೂತು ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಪೊಲೀಸ್ ಕಮಿಷನರ್ ಅವರು ಇರ್ಬೋದು, ಮೆಟ್ರೋ ಇರ್ಬೋದು, ಆ್ಯಂಬುಲೆನ್ಸ್ಗಳಿರ್ಬೋದು, ಸಡನ್ನಾಗಿ ಏನಾದರೂ ಇಂಥ ದುರ್ಘಟನೆಗಳು ನಡೆದಾಗ ಎಮರ್ಜೆನ್ಸಿಗೆ ಯಾವ ರೀತಿ ನೀವು ಕೇರ್ಗಳನ್ನ ತಗೊಳ್ಬೇಕಾಗಿತ್ತು, ಇವೆಲ್ಲವನ್ನು ನೀವು ಪರಿಗಣನೆಗೆ ತಗೊಂಡು ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿ 2 ದಿನಗಳ ಕಾಲ ನೀವು ಸಮಯ ತಗೊಂಡಿದ್ರು ಕೂಡ ಈ ಪ್ರಪಂಚ ಏನು ಮುಳುಗ್ತಾ ಇರಲಿಲ್ಲ. ನಾವೆಲ್ಲ ಕಾಯ್ತಾ ಇದ್ವು, ಏನು ತೊಂದರೆ ಇರಲಿಲ್ಲ. ಆದರೆ ಯಾತಕ್ಕೋಸ್ಕರ ತರಾತುರಿಯಲ್ಲಿ ಬಹುಶಃ ನನಗೆ ಬೆಳಗ್ಗೆ ಬಂದಂಥ ಮಾಹಿತಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ವಿಮಾನದಿಂದ ಅಲ್ಲಿಂದ ಬಂದು ತೆರಳಿ ಪ್ಲೇಯರ್ಸ್ ಏನು ಬರಬೇಕಾಗಿತ್ತು, ಕೊನೆಯ ಕ್ಷಣದಲ್ಲಿ HAL ಏರ್ಪೋರ್ಟಿಂದ ಬಂದು ಪ್ರೈವೇಟ್ ಫ್ಲೈಟ್ನಲ್ಲಿ ಬಂದು ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಬಹುಶಃ ಅಲ್ಲಿಂದ ನಾವು ನೋಡ್ತಕ್ಕಂಥದ್ದಾದರೆ ನಿನ್ನೆ ದಿನ ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥ ಸಂಗತಿ ಏನಂದರೆ, ಒಂದು ಕಡೆ ವಿಧಾನಸೌಧದಲ್ಲಿ, ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಎರಡೂ ಕಡೆ ಈ ಸಂಭ್ರಮಾಚರಣೆಯನ್ನು ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಏನಿತ್ತು? ಸ್ಟೇಡಿಯಂನಲ್ಲಿ ಕನಿಷ್ಠ ಪಕ್ಷ ನಮಗೂ ನಿಮಗೂ ತಿಳಿದಂಗೆ KCA ಸ್ಟೇಡಿಯಂನಲ್ಲಿ 35ರಿಂದ 40 ಸಾವಿರ ಜನಸಂಖ್ಯೆ ಇಡಿಸ್ತಕ್ಕಂಥ ಸ್ಟೇಡಿಯಂ. ಇಲ್ಲಿ ವಿಧಾನಸೌಧದಲ್ಲಿ ಒಂದು ರೀತಿ ಈ ಮಾರುಕಟ್ಟೆಗಳಲ್ಲಿ ಒಂದು ರೀತಿ ಬೀದಿ ವ್ಯಾಪಾರಿಗಳ ಥರ ಇಂಟರ್ನ್ಯಾಷನಲ್ ಪ್ಲೇಯರು ವಿರಾಟ್ ಕೊಹ್ಲಿ ಈಸ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ, ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ಲೇಯರ್ ಇನ್ ಇಂಟರ್ನ್ಯಾಷನಲ್ ಲೀಗ್ ವಿರಾಟ್ ಕೊಹ್ಲಿ ಅವರು. ಯಾವ ರೀತಿ ನೀವು ಅವ್ರಿಗೆ ಸನ್ಮಾನ ಮಾಡಿದ್ರಿ ವಿಧಾನಸೌಧದ ಕಟ್ಟಡದಲ್ಲಿ? ಬಾಬಣ್ಣ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, DPR ಅಂತಕ್ಕಂಥದ್ದು ನೀವೇನು ಇಶ್ಯೂ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ನೀವು ಯಾವುದಾದ್ರೂ 1% ಪ್ರೋಟೋಕಾಲ್ನ ನೀವೇನಾದರೂ ಅದನ್ನು ಫಾಲೋ ಮಾಡಿದ್ರಾ? ನಿನ್ನೆ ಭಾಳ ಮನೋನಂದು ನಾನೊಂದು ಮಾತನ್ನು ಹೇಳಿದೆ, ಬಾಬಣ್ಣ ಅವರು ಈಗ ಪ್ರಸ್ತಾವನೆಯನ್ನು ಮಾಡಿದರು. ನಿನ್ನೆ ದಿನ ಏನು ಆ ಒಂದು ವಿಧಾನಸೌಧದ ಕಟ್ಟಡದ ಒಂದು ಮೇಲೆ ನಿಂತಂಥವ್ರು ಯಾರು ಅಂದರೆ, ಮಾಧ್ಯಮದ ಕಡತಗಳಲ್ಲಿ ನಿಮ್ಮ ಹತ್ರನೇ ಇದೆ, ನಾನೇನು ಮತ್ತೆ ಅದನ್ನು ಪುನರ್ರಚನೆ ಮಾಡಬೇಕಾಗಿಲ್ಲ. ಹಲವಾರು ಮಂತ್ರಿಗಳ ಮಕ್ಕಳು, ಮೊಮ್ಮಕ್ಕಳು, ಅವರ ಸಂಬಂಧಿಕರು ಎಲ್ಲರೂ ಪಾಪ ಅವತ್ತು ನಿಂತ್ಕೊಂಡಿದ್ರು ನಿನ್ನೆ ದಿನ.
ಆಯ್ತಣ್ಣ, ಅದೇ ತಮ್ಮ ಹತ್ರ ಎಲ್ಲ ಮಾಹಿತಿ ಇದೆ, ತೋರಿಸಿದ್ದೀರಿ, ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀವಿ ನಾವು. ಅವರೆಲ್ಲ ಸುರಕ್ಷಿತವಾಗಿದ್ರಲ್ವಾ, ಅವ್ರಿಗೇನು ಸಮಸ್ಯೆ ಆಗಲಿಕ್ಕಿಲ್ಲ, ಏನೂ ಆಗಲಿಲ್ಲ. ಆದರೆ ಬಡವ್ರ ಮಕ್ಕಳ ಕತೆ ಏನು? ಮಧ್ಯಾಹ್ನ 3 ಗಂಟೆವರೆಗೂ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರೀಡಾಂಗಣದ ಒಂದು ಗೇಟ್ನ ಓಪನ್ ಮಾಡಿದಿರಾ, ವಿಧಾನಸೌಧದ ಬಳಿನೇ ನೀವು ಜನ ನಿಲ್ಲಿಸ್ಕೊಂಡು ಒಂದು ಕಡೆ ಒಂದಷ್ಟು ಜನ ಮರ ಹತ್ತಿದ್ದಾರೆ, ಒಂದಷ್ಟು ಜನ ಹೈಕೋರ್ಟ್ ಮೇಲ್ಗಡೆ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿ ಸನ್ನಿವೇಶಗಳನ್ನ ನೀವು ಸೃಷ್ಟಿ ಮಾಡಿದ್ರಿ